ದಲಿತರಿಗೆ ಸೇರಿದೆ ಎಂದು ಹೇಳಲಾದ 9 ಅಡಿ ಜಾಗದಲ್ಲಿ ಸವರ್ಣೀಯರಿಂದ ಅಕ್ರಮ ಮನೆ ನಿರ್ಮಾಣ. ಹೌದು, ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ಗ್ರಾಮ ಠಾಣಾ ವ್ಯಾಪ್ತಿಗೆ ಒಳಪಡುವ ಸಿದ್ದಯ್ಯ ಕಾಳಯ್ಯ ಪೂರ್ವ ಪಶ್ಚಿಮ 36 ಮತ್ತು ಉತ್ತರ ದಕ್ಷಿಣ 39 ಅಡಿ ಜಾಗ ಡಿಮ್ಯಾಂಡ್ ರಿಜಿಸ್ಟರ್ನಲ್ಲಿ ಎಂಟ್ರಿಯಾಗಿದೆ. ಕಳೆದ ತಿಂಗಳಿನಲ್ಲಿ ಸವರ್ಣೀಯರಿಂದ 9 ಅಡಿ ಜಾಗ ಒತ್ತುವರಿ ಮಾಡಿ ಮನೆ ನಿರ್ಮಾಣ ಮಾಡುತ್ತಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಮಾರ್ಚ್ 31ರಲ್ಲಿ ಬೈರಾಜ್ ಜವರಯ್ಯ ನಟರಾಜ್ ಅವರು ಪಿಡಿಒ ಹಾಗೂ ಮೇ 15ರಲ್ಲಿ ತಾಲೂಕು ಪಂಚಾಯತಿ ಇಒ ಮತ್ತು ಪೊಲೀಸ್ ಇಲಾಖೆಯು ಕೂಡ ಮನವಿ ಸಲ್ಲಿಸಿದ್ದಾರೆ. ಇದಕ್ಕೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ನೋಡಿ, ಪಂಚಾಯಿತಿ ವ್ಯವಸ್ಥೆಯಲ್ಲಿ ಎಷ್ಟು ಬೇಜವಾಬ್ದಾರಿ ಇದ್ದಾರೆ ಅಂದರೆ ಮಾರ್ಚ್ 31ರಲ್ಲಿ ಅರ್ಜಿ ನೀಡಿದ್ದಾರೆ, ಸ್ಥಳ ಪರಿಶೀಲನೆ ಮಾಡೋಕ್ಕೆ ಇದುವರೆಗೂ ಬಂದಿಲ್ಲ. ಇನ್ ಕೇಸ್ ಎರಡು ಸಮುದಾಯಗಳ ನಡುವೆ ಘರ್ಷಣೆ ಅನಾಹುತ ಆಯಿತು, ಯಾರು ಬರ್ತಾರೆ? ಅಧಿಕಾರಿಗಳು ಮಾಡೋ ಬೇಜವಾಬ್ದಾರಿ ಕೆಲಸಕ್ಕೆ ನಾಳೆ ದಿನ ಕೋಮು ಗಲಭೆ ಆಯಿತು, ಲಾ ಅಂಡ್ ಆರ್ಡರ್ ಇಶ್ಯೂ ಆಗುತ್ತೆ, ಯಾರು ಹೊಣೆ ಆಗ್ತಾರೆ? ಈ 9 ಅಡಿ ಜಾಗ ನಮಗೆ ಸೇರಬೇಕಾದ್ರೆ ನಮಗೆ ಕೊಡಿ, ಇಲ್ಲ ಅವ್ರಿಗೆ ಸೇರಬೇಕಾದ್ರೆ ಅವ್ರಿಗೆ ಕೊಡಿ ಅಂತ ಜವರಯ್ಯ ಅವರು ಸ್ಥಳ ಪರಿಶೀಲನೆ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಕೊಡೋಕ್ಕೆ ಪಿಡಿಒ ಹತ್ರ ಹೋದರೆ ಈ ಡಿಮ್ಯಾಂಡ್ ಕಾಪಿನ ತಗೊಂಡು ತಿಪ್ಪೆಗೆ ಹಾಕಿ ಅಂತ ಹೇಳ್ತಾರಂತೆ. ಆ ಡಿಮ್ಯಾಂಡ್ ಕಾಪಿಗೆ ಬೆಲೆನೇ ಇಲ್ಲ. ಮರಣೊಂದ ಜವರಯ್ಯನ ಪ್ರಮುಖ ಆರೋಪ ಆಗಿದೆ. ಅಧಿಕಾರಿಗಳು ಈ ಕೂಡಲೇ ಸ್ಥಳ ಪರಿಶೀಲನೆ ಮಾಡಬೇಕು, ನ್ಯಾಯ ಒದಗಿಸಿಕೊಡಬೇಕು ಮತ್ತು ಸಮಾಜ ಕಲ್ಯಾಣ ಇಲಾಖೆ ದಲಿತರ ಮೇಲಿನ ದೌರ್ಜನ್ಯ ಮತ್ತು ಆಸ್ತಿ ಒತ್ತುವರಿ ತಡೆಗೆ ಇಲಾಖೆಯು ನೀಡಬೇಕು. ದಲಿತ ಪರ ಸಂಘಟನೆಗಳು ಸಹಕಾರ ನೀಡಬೇಕು ಎಂದು ಆರ್ಜಿ ನ್ಯೂಸ್ ಮಾಧ್ಯಮದ ಮೂಲಕ ಜವರಯ್ಯ ನಟರಾಜ್ ಬೈರಾಜ್ ಮನವಿ ಮಾಡಿದ್ದಾರೆ. 3 ಸಾರಿ ಕೊಟ್ಟಿದ್ದೀವಿ. ಸರ್, ನನ್ನ ಮಿರ್ಲೆ ಗ್ರಾಮದವರು ಬೈರಾಜು ಅಂತ ನನ್ನ ಹೆಸರು. ಅವರು ನಮ್ಮ ಅಣ್ಣವರು ಜವರಯ್ಯ ಅಂತ. ಹಾಗಾಗಿ ಇವರು ನಮ್ಮ ಚಿಕ್ಕಪ್ಪನ ಮಗ ನಟರಾಜ್ ಅಂದ್ಬಿಟ್ಟು ಹೇಳಿ ನಾವು ದಲಿತ ಸಮಾಜದ ಇವರುಗಳು ನಾಯಕರುಗಳು. ಹಾಗಾಗಿ ನಮಗೆ ಯಾವುದೇ ರೀತಿ ನ್ಯಾಯ ದೊರಕದೇ ಇಲ್ಲ. ಮತ್ತು ನಮ್ಮ ಜಾಗದಲ್ಲಿರೋದು 36-39ರಲ್ಲಿ ಆಕ್ರಮಣವಾಗಿ 9 ಅಡಿ ಜಾಗವನ್ನು ಅವರು ಆಕ್ರಮಣವಾಗಿ ಕಟ್ತಾಯಿದ್ದಾರೆ. ಹಾಗಾಗಿ ನಾವು ಪಿಡಿಒ ಗಮನಕ್ಕೆ ಹೋಗಿ ತಂದು ಅವ್ರಿಗೂ ಕೂಡ ನಿಲ್ಲಿಸಿ, ಸರ್ ಇದು ಅಳತೆ ಆಗಂತ ನೀವೇನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಆದರೂ ಕೂಡ ಅವ್ರನ್ನ ಗಮನ ಹರಿಸಿಲ್ಲ. ನಾವು ಇಒ ಕೂಡ ನಾವು ದೂರು ಕೊಟ್ಟಿದ್ದೀವಿ ಸರ್, ಮತ್ತು ಪೊಲೀಸ್ ಸ್ಟೇಷನ್ಗೂ ಕೂಡ ನಾವು ದೂರು ಕೊಟ್ಟಿದ್ದೀವಿ. ಅದರ ಬಗ್ಗೆ ಅವರು ಯಾವುದೇ ರೀತಿ ಬಂದು ನಮಗೆ ಸಹಕಾರನ ನೀಡಿಲ್ಲ. ಇನ್ನು ಮುಂದೆ ನಮಗೆ ಸಹಕಾರ ದೊರಕಲಿ ಅಂದ್ಬಿಟ್ಟು ಇನ್ನು ಮುಂದೆ ನಾವು ಕೇಳ್ಕೊತಿದ್ದೀವಿ ಸರ್. ನಾವೆಲ್ಲ ಅಂತಂದಿರು ಜವರಯ್ಯ ಇದುವರೆಗೂ ಪಂಚಾಯತಿ ಅವ್ರು ಬಂದಿಲ್ಲ, ಅಳತನೆ ಮಾಡಿಲ್ವಾ? ಮಾಡಿಲ್ಲ. ಒಂದ್ಸರಿನೂ ಇಲ್ಲ, ಬಂದಿಲ್ಲ. ಬಂದ್ರೂ ಹಂಗೆ ತಡೆ ಮಾಡ್ತಾರೆ ಹೊಂಟೈತೆ. ಅದ್ರ ಬಗ್ಗೆ ನೀವೇನಾದ್ರು ಪ್ರಶ್ನೆ ಮಾಡಿದಿರ ಅವ್ರಿಗೆ? ನಮ್ಮ ಜಾಗದಲ್ಲಿ ಕಟ್ಕೋತಾ ಇದ್ರಲ್ಲ ಏನಕ್ಕೆ ಅಂತ ಪ್ರಶ್ನೆ ಮಾಡಿದ್ರು ಹಿಂಗೆ ಕೇಳಿದ್ರೆ ಸರ್ ಅವರು ಕೋರ್ಟ್ಗೆ ಹೋಗಿ ನಿಮ್ಮ ದಾಖಲಾತಿ ಕೊಡಿ ಅಂತಾರೆ. ದಾಖಲಾತಿ ನಮ್ಮದು ಪಂಚಾಯತಿ ಇದ್ಬಿಟ್ರೆ ನಮ್ಮದು ಏನಿಲ್ಲ. ಅಸೋಸಿಯೇಷನ್ ಪ್ರಕಾರ ನಾವು ನಾವು ಅಸೆಸ್ಮೆಂಟಲ್ಲಿ ಅಳತೆ ಮಾಡ್ತೀವಿ. ಮತ್ತೆ ಇದು ಕಳೆದ ನೀವು ಎಷ್ಟು ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ರಿ? ಅದೇ 3 ತಿಂಗಳಾಯ್ತು. 3 ತಿಂಗಳಾಯಿತು. ಪಿಡಿಒ ಗಮನಕ್ಕೂ ತಂದಿದ್ದೀರಿ? ಹಾಂ. ಯಾವ ಕಡೆಯಿಂದನೂ ಬಗೆಹರಿದಿಲ್ಲ ಇದು? ಯಾವ ಕಡೆ ಬಲ್ಲಿವರೆಗೂ ಬಗೆನೇ ಇರಲಿಲ್ಲ. ಕೇಳಿದ್ರೆ ನೀವು ದಾಖಲಾತಿ ಕೊಡಿ, ರಿಜಿಸ್ಟ್ರಿ ಕಾಪಿ ಬಂದು ಅಳಿತೀವಿ. ಯಾರು ಜಾಗ ಅಂತ ಅಳೆಯಕ್ಕೆ ಬಂದ್ರೆ ಪಂಚಾಯತಿಯಲ್ಲಿ ಕೇಳ್ತಾರೆ, ಪೊಲೀಸ್ನಲ್ಲೂ ಹಂಗೆ ಅಂತಾರೆ. ನಾವು ಎಲ್ಲಿಗೆ ಹೋಗೋದು ದಡಿದ್ರು. ಈಗ ಪಿಡಿಒ ಅವ್ರಿಗೆ ನೀವು ಡಿಮ್ಯಾಂಡ್ ಕಾಪಿ ತೋರಿಸಿಲ್ವಾ? ತೋರಿಸಿದ್ವಿ. ಇದೇ ಚಿಟ್ಕೇಶ್ವರಿ ಅಂದರು ಸರ್. ಅರ್ಜಿನೇ ಕೊಟ್ಟರೆ ಇವರು ಅರ್ಜಿ ಎಲ್ಲ 3 ಸಾರಿ ಕೊಟ್ಟಿದ್ದೀವಿ. ಇದು ಚಿಟ್ಕೇಶ್ವರಿ ರಿಜಿಸ್ಟ್ರಿ ಕಾಪಿ ತಂದರೆ ಅಳೆಯೋದು ಅದರ ಅಳೆಯುತ್ತೀರ ಅಂತ ಏನು ಮಾಡೋದು? ಪಂಚಾಯತಿಯಿಂದ ಕೊಟ್ಟಿರೋ ಡಿಮ್ಯಾಂಡ್ ಕಾಪಿಗೆ ಬೆಲೆ ಇಲ್ಲ. ಬೆಲೆ ಇಲ್ಲ. ರಿಜಿಸ್ಟ್ರಿ ಕಾಪಿನೇ ಕೊಟ್ಟರೆ ನಾನು ಅಳಿತೀನಿ, ಅದರ ಅಳೆಯೋಕ್ಕಿಲ್ಲ. ಅದೇ ನನ್ನ ಮೇಲೆ ಕೇಸ್ ಹಾಕೊಂಡು ಯಾಕೋ ಒಂದು 3 ರೂಪಾಯಿ ತೆಗೆದು ಜಾಸ್ತಿ. ಯಾರಂಗೆ ಅಂದರು? ಇಡಿ ಏನು ಹೆಸರು ಅವ್ರದ್ದು? ಅವ್ರ ಹೆಸರೇನು? ವಿಜಯರಾಜ್. ಈಗಿದ್ದಾರೆ ಪ್ರೆಸೆಂಟ್ ಅವರು? ಈಗಲೇ ಮನೆ ಬೇಕಾದ್ರೆ ಅಲ್ಲೇ ಹೇಳ್ತೀನಿ, ಮಾತಾಡ್ತೀನಿ. ಏನು ಹೇಳ್ತೀರಾ, ಏನು ಕೇಳ್ತೀರಾ ತಾಲೂಕು ಆಡಳಿತಕ್ಕೆ? ಅದೇ ಸರ್, ಇದಕ್ಕೆ ನಮಗೆ ನ್ಯಾಯ ದೊರಕಿಸ್ಕೊಡಿ. ನಮ್ಮ ಮಕ್ಕಳಾಗ ಜಾಗ 9 ಅಡಿ ಜಾಗ ಕಟ್ಕೊತಾರೆ. ಬಂದು ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ದರ್ಪಲ್ಲಿ ಕಟ್ತಾವ್ರೆ. ಅದೇನು ಪರಿಶೀಲನೆ ಮಾಡಿ ನಮ್ದಾದರೆ ಅವ್ರಿಗೆ ಬಿಡಿಸ್ಕೊಡಿ, ಅವ್ರಿಗೆ ಇದ್ದರೆ ನಮಗೆ ಬಿಡಿಸ್ಕೊಡ್ತೀವಿ ಅಷ್ಟೇ.